ಅವರು ಐ ಡೋಂಟ್ ವಾಂಟ್ ಟು ಟೆಲ್ ದಿಸ್ ಥಿಂಗ್. ಅವ್ರು ಯಾವುದೋ ಒಂದು ಒಳ್ಳೆ ಬೋರ್ಡ್ ಕೊಡ್ಲಿಕ್ಕೆ ತಯಾರಿದ್ರು ಅಂತ ಇಟ್ಕೊಳ್ಳಿ. ಐ ಸೆಡ್ ಐ ಡೋಂಟ್ ವಾಂಟ್ ಟು ಬಿ ಎ ಬೋರ್ಡ್ ಚೇರ್. ಐ ಡೋಂಟ್ ವಾಂಟ್ ಎನಿ ಪವರ್. ಐ ಕ್ಯಾನ್ ವೇಟ್. ಇಲ್ಲ ನೀವು ಸ್ವಲ್ಪ ಯು ಟೇಕ್ ಫೈನಾನ್ಸ್ ಇದ್ರಾಗೆ ಸ್ವಲ್ಪ ನೀವು ಕೂತ್ಕೊಂಡು ಕೆಲಸ ಮಾಡು ಅಂದರು. ಆಯಿತು ಸರ್ ಅಂತ ಹೇಳಿ ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ. ಅದಕ್ಕೆ ನಾನು ಅಧಿಕಾರ ಮಾಡಿದ ಅಧಿಕಾರ ತಗೊಂಡಿಲ್ಲ, ಅದೇ ಗೊತ್ತು. ಅದಕ್ಕೆ ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ. ಈ ಗೋಪಾಲ್ ಕೃಷ್ಣಿಗೆ ಏನು ಗೊತ್ತಿರ್ತದೆ? ಭಾಳ ಜನಕ್ಕೆ ಏನು ಬೇಕು? ಒಂದು ಸೆಕ್ರೆಟ್ರಿಗಳು, ಇದು ಆಫೀಸು, ಚೇಂಬರು, ಕಾರು, ಸ್ವಲ್ಪ ತಿಂಗಳಿಗೆ ಸ್ಯಾಲ್ರಿ, ಫೆಸಿಲಿಟೀಸ್. ನಮಗೆ ಇವು ಯಾವೂ ಬೇಕಾಗಿಲ್ಲ. ನಮಗೆ ಚೇಂಬರ್ ಯಾಕೆ ಬೇಕಾಗಿದೆ ಅಂದರೆ ಬಿಕಾಸ್ ಆಫ್ ದ ಮೀಟಿಂಗ್ ಮಾಡಲಿಕ್ಕೆ. PS ನನಗೇನು PS ಇದ್ದಾರೆ, ನನಗೇನು ಏನು ಕೆಲಸ ಇದೆ ಅವ್ರ ಹತ್ರ? ಸಿ ಎವ್ರಿ ಇಟ್ಸ್ ಡಿಫ್ರೆಂಟ್. ಅದಕ್ಕೆ ನಮ್ಗೆ ಅಧಿಕಾರ ಹಿಂಗೆ ಮಾತಾಡಿ ತಗೊಂಡಿದ್ದೀನಿ ಅಂತಲ್ಲ, ಇದರಲ್ಲಿ ಅಧಿಕಾರವೇ ಇಲ್ಲ. ಇನ್ಫ್ಯಾಕ್ಟ್ ಐ ಆಮ್ ಗಿವಿಂಗ್ ಎ ಸರ್ವಿಸ್. ಇನ್ಫ್ಯಾಕ್ಟ್ ಅದಕ್ಕೆ ಒಟ್ಟಾರೆ ಕರ್ನಾಟಕದಲ್ಲಿ ಮೈ ರಿಕ್ವೆಸ್ಟ್ ಟು ಮೈ ಮೀಡಿಯಾ ಫ್ರೆಂಡ್ಸ್, ಸುಮ್ಮನೆ ಅನಾವಶ್ಯಕವಾಗಿ ನಮ್ಮ ರಾಜ್ಯದ ಮರ್ಯಾದೆ ಹಾಳು ಮಾಡ್ಕೊಳ್ಳೋಂಥ ಕೆಲಸನ ಕೆಲವು ಜನ ಅನಾವಶ್ಯಕವಾಗಿ ಮಾತಾಡ್ತಾರೆ. ಅದು ನಿಲ್ಲಬೇಕು. ನಿಂತರೆ ಸರಿ ಆಗ್ತದೆ. ಕರ್ನಾಟಕದಲ್ಲಿ ಯಾವುದು ಏನೂ ಕಡಿಮೆ ಆಗಿಲ್ಲ. ಹಣಕಾಸಿನ ವಿಚಾರದಲ್ಲಿ, ಆಡಳಿತದ ವಿಚಾರದಲ್ಲಿ ಇನ್ನೂ ಹಲವಾರು ಬದಲಾವಣೆಗಳಾಗಬೇಕು. ಬಹುತೇಕ ಚೀಫ್ ಮಿನಿಸ್ಟರು ಅದಕ್ಕೆ ನೋಡಿ ನಾನು ನಿಮ್ಗೆ ಹೇಳಿದೆ, ಈ ನೋಡಿ ಈಗ ಇದು ಸ್ಟಾರ್ಟ್ ಆಗಿದೆ ನೋಡಿ. ಈ ವರ್ಷದ ಬಜೆಟಲ್ಲಿ ಸರ್ಕಾರವು ತನ್ನ ಆಡಳಿತ ಪ್ರಕ್ರಿಯೆಗಳನ್ನು ಸುಗಮಗೊಳಿಸಲು ಹಾಗೂ ಪಾರದರ್ಶಕತೆಯನ್ನು ಹೆಚ್ಚಿಸಲು ಈ ನಿಟ್ಟಿನಲ್ಲಿ ವಿವಿಧ ತೆರಿಗೆ ಸಂಗ್ರಹಣಾ ಇಲಾಖೆಗಳಾದ ವಾಣಿಜ್ಯ ತೆರಿಗೆ, ಅಬಕಾರಿ, ನೋಂದಣಿ ಮತ್ತು ಮುದ್ರಾಂಕ, ಸಾರಿಗೆ ಹಾಗೂ ಗಣಿ ಭೂ ವಿಜ್ಞಾನಗಳ ಇಲಾಖೆಗಳ B ಮತ್ತು C ವೃಂದಗಳ ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆ ಪ್ರಕ್ರಿಯೆ ಜಾರಿಗೊಳಿಸಲಾಗುವುದು. ಇವನ್ನೆಲ್ಲ ಈ ವರ್ಷದಿಂದ ಕ್ಲಾಸ್ 2 ಆ್ಯಂಡ್ ಕ್ಲಾಸ್ 3 ವರೆಗೂ ಬಂದ್ಬಿಡ್ತು. ಈಗ ನೋ ಟ್ರಾನ್ಸ್ಫರ್ ಬಿಸ್ನೆಸ್ ಇನ್ ಗೌರ್ಮೆಂಟ್. ಈಗಾಗಲೇ ರೂಲ್ಸ್ ಮಾಡಿಬಿಟ್ರು. ರೂಲ್ಸ್ ಆಯಿತು, ಜಿಯೋ ಇಶ್ಯೂ ಆಯಿತು. ಅಬಕಾರಿ ಇಲಾಖೆಯಲ್ಲಿ ಈಗ ಎಲ್ಲ ಹೊರಟೋಯ್ತು. ಈಗ ದಂಧೆ ಇಸ್ ಕ್ಲೋಸ್. ಅದಕ್ಕೆ ಇವೆಲ್ಲ ಸ್ವಲ್ಪ ಇಂಪ್ಲಿಮೆಂಟ್ ಇವನ್ನೆಲ್ಲ ಹಾಕಿಬಿಟ್ಟಿದ್ದಾರೆ. ನೆಕ್ಸ್ಟ್ ಇಯರಿಂದ ಇನ್ನೂ ಭಾಳ ಕೌನ್ಸಿಲಿಂಗ್ ಬರ್ತದೆ. ನಾನು ಮೊದಲಿಂದ ಹೇಳಿದ್ದೀನಲ್ಲ, ಈ ಟ್ರಾನ್ಸ್ಫರಲ್ಲಿ ಸ್ವಲ್ಪ ಕಡಿಮೆ ಆದರೆ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಚುನಾವಣೆಯಲ್ಲಿ ಆಗಬೇಕು. ಚುನಾವಣೆನೇ ನಾವು ಮೇಜರ್ ಹೊಡೆತ ಬಿದ್ದಿರೋದು. ಚುನಾವಣೆ ರಿಫಾರ್ಮ್ಸ್ ಆಗಬೇಕು. ಇವೆಲ್ಲವೂ ಆದರೆ ನಮಗೆ ಈಗ ಭ್ರಷ್ಟಾಚಾರದ ಬಗ್ಗೆ ನಾವು ಏನು ಮಾತಾಡ್ತೇವೆ ಕಡಿಮೆ ಆಗಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಎಲ್ಲರ ಬಗ್ಗೆ ನೋಡೋಣ. ವೈಡ್ ಸ್ಕೋಪ್ ಇದೆ, ಮಾತಾಡೋಣ. ಈಗ ನಾವು ಸೀನಿಯರ್ಸ್ ಇದ್ದೇವೆ. ಇನ್ನೇನು ನಾವು ಇನ್ನೊಂದು 10 ವರ್ಷ 15 ವರ್ಷ ರಾಜಕಾರಣ ಮಾಡ್ಬೋದು. ನಮ್ಮ ವಯಸ್ಸಿಗೆ ಇನ್ನೇನು ಮಾಡೋಕ್ಕಾಗುತ್ತೆ ನಾವು? ಆದರೆ ನಾವು 27 ವರ್ಷದಾಗಿದ್ದಾಗೇ ರಾಜಕಾರಣಕ್ಕೆ ಬಂದು MLA ಆದ್ರಿಂದ ಈಗ 40 ವರ್ಷ ಆಗಿದೆ ನಾನು MLA ಆಗಿ. ಹೀಗಾಗಿ ನಮಗೂ ಆಡಳಿತದ ಅನುಭವ ಇದೆ. ಹಲವಾರು ಚೀಫ್ ಮಿನಿಸ್ಟರ್ ನೋಡಿದ್ದೇವೆ. ಸೆಂಟ್ರಲಲ್ಲಿ MP ಆಗಿದ್ದೇನೆ. ಬಟ್ ಆದರೆ ಒಳ್ಳೇದಾಗಬೇಕು, ಒಳ್ಳೇದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನೇರವಾಗಿ, ನಿಷ್ಠುರವಾಗಿ, ಯಾರ ಮುಖಕ್ಕೂ ಮುಲಾಜಿಲ್ಲದೆ ಹೇಳುವ ಧೈರ್ಯ ನನಗಿದೆ. ನಾನು ಹೇಳ್ತೇನೆ. ಇವೆಲ್ಲ ಸೇರಿಸಿದ್ವೇ ನಾವು ಇನ್ನೂ ಸೇರಿಸ್ತೇವೆ. ನೆಕ್ಸ್ಟ್ ಇಯರಿಂದ ಇನ್ನೂ ಕೌನ್ಸಿಲಿಂಗ್ ಮಾಡಿಸ್ತೇವೆ. ಒಂದೊಂದೇ ಸ್ಟೆಪ್. ಈಗ ಒಂದೇ ಸಾರಿ ಎಲ್ಲ ಕಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ವಿರೋಧ ಬಂದ್ಬಿಡ್ತದೆ. ಸ್ವಲ್ಪ ಒಳಗೆ ಹೋಗಬೇಕು, ಆಮೇಲೆ ಫುಲ್ ಮನೆ ಆಕ್ಯುಪೈ ಮಾಡ್ಕೋಬೇಕು. ಹಾಗೆ ಎಲ್ಲ ವರ್ಗಾವಣೆಗಳನ್ನು ತರ್ತಾ ಇದ್ದೀವಿ. ಇನ್ನೂ ನಿಂತಿಲ್ಲ. ಇನ್ನೂ ಸ್ವಲ್ಪ ದಂಧೆ ನಡೆದಿದೆ. ಈಗ ಇವೆಲ್ಲ ಬಂದಾಗಿದ್ದಾವೆ. ವಾಣಿಜ್ಯ ಇವೆಲ್ಲ ಈಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಇನ್ನು ಲೋಕೋಪಯೋಗಿ ಇವೆಲ್ಲ ತಂದುಬಿಟ್ರೆ ಇರಿಗೇಷನ್ನು ಸ್ವಲ್ಪ ಬರ್ತದೆ. ಹೋಪ್ಫುಲಿ ವಿ ಮೇ ಡೂ ಇಟ್. ಒತ್ತಾಯ ಕೂಡ ಸ್ಟಾರ್ಟ್ ಆಗಿದೆಯಲ್ಲ ಸರ್, ಹಳೆ ಪದ್ಧತಿನೇ ಬೇಕು ಅನ್ನೋದು. ವರ್ಗಾವಣೆ ವಿಚಾರವಾಗಿ ಹಳೆ ಪದ್ಧತಿನೇ ಬೇಕು ಅನ್ನೋದು ಅವ್ರದ್ದು ತಪ್ಪಲ್ಲ. ಮೆಂಟಲ್ ಇದಕ್ಕೆ ಸ್ಟೇಟಸ್ಗೆ ಹೊಂದ್ಕೊಂಡ್ಬಿಟ್ಟಿರ್ತಾರೆ. ಏನಾಗುತ್ತೆ ನೋಡಿ, ಒಂದು ಸಲ ಇದು ಈಗ ಬಂದಾಗಿಬಿಡಲಿ, ನೆಕ್ಸ್ಟ್ ಏನಿಂದ ಅವರೇ ಕೇಳಲ್ಲ. ಅದು ಇಷ್ಟು ದಿವಸ ಕೊಟ್ಟು ಲೆಟ್ರ್ ಕೊಟ್ಟು ಅವ್ರು ನೋಡಿ, ಶಾಸಕರು ತಪ್ಪಿಲ್ಲ. ಅವ್ರ ಹಿಂದಿನ ಆಫೀಸರ್ಸ್ ಇರ್ತಾರಲ್ಲ, ಅವ್ರದ್ದೇ ತಪ್ಪಿದೆ. ಎಲ್ಲ ಬಂದುಬಿಟ್ಟು ತಲೆ ತಿಂತಾರಲ್ಲ, ಅದೊಂದು ಅಭ್ಯಾಸ ಬಿದ್ದುಬಿಟ್ಟಿರ್ತದೆ. ಅದೆಲ್ಲ ಕಡಿಮೆ ಆಗ್ತದೆ. ಐ ಥಿಂಕ್ ಕರ್ನಾಟಕ ಈಸ್ ಗೋಯಿಂಗ್ ಟು ದಿ ಒನ್ ಆಫ್ ದ ಗುಡ್ ಅಡ್ಮಿನಿಸ್ಟ್ರೇಟಿವ್ ಸ್ಟೇಟ್. ಬರ್ತಾರೆ ಅಂತ ಹೇಳಿದ್ನಲ್ಲ ನಾನು. ಐ ಯೂಸ್ ದ ಪ್ರಾಪರ್ ವರ್ಡ್. ಹಿ ಹ್ಯಾಸ್ ಬೀನ್ ಈಲ್ಡೆಡ್ ಬಟ್ ಈಸ್ ನಾಟ್ ವೀಕ್.